ಇದು ಕಾಮಗಾರಿ ಮಹಾನಗರ ಪಾಲಿಕೆ SFC ಫಂಡ್ ನಲ್ಲಿ ಸುಮಾರು 12 ಲಕ್ಷ ರೂಪಾಯಿ ಒಂದು ಅಮೌಂಟ್ ಅಲ್ಲಿ ಕಾರ್ಯ ನಡೀತಾ ಇದೆ. ಈ ಕಾರ್ಯ ಸುಮಾರು ಒಂದು 15-20 ದಿವಸದಿಂದ ಶುರು ಮಾಡಿ ನಮ್ಮ ಕಾಂಟ್ರಾಕ್ಟರ್ ಆದಂತ ಗೋಪಾಲ್ ಪಾಟೀಲ್ ಅವರು ಕೆಲಸವನ್ನು ತಗೊಂಡಿದ್ದಾರೆ. ಅವರು ಸಿಕ್ಕಿರೋ ಅವರು ಕೆಲಸವನ್ನ ತ್ವರಿತಗತಿಯಲ್ಲಿ ಫಾಸ್ಟ್ ಆಗಿ ಮಾಡಿ ಸುಮಾರು 20 ದಿವಸದಲ್ಲಿ ಈ ಕಾರ್ಯವನ್ನು ಸಂಪೂರ್ಣ ಮುಗಿಸಿಕೊಟ್ಟಿದ್ದಾರೆ. ಈ ನೋಡ್ತಾ ಇದ್ರೆ ಕಳೆಯ ಬಾರಿ ತಾವು 15 ದಿನದ ಹಿಂದೆ ಬಂದಾಗ ಇಲ್ಲಿ ಕೆಲಸ ನಡೀತಾ ಇತ್ತು. ಕಿರು ನಡೀತಾ ತೆಗೆದು ಪೈಪ್ಲೈನ್ ಹಾಕೋದು ಅದನ್ನೆಲ್ಲ ಮುಚ್ಚೋ ಕೆಲಸ ನಡೀತಾ ಇತ್ತು. ಈಗ ಒಂದು 8 ದಿವಸ ಮಣ್ಣು ಕೆಳಗಡೆ ಇಳಿದ ಮೇಲೆ ಅದನ್ನ ಹಾಕ್ಬೇಕು ಅಂತ ಹೇಳಿ ರೆಸ್ಟೋರೇಷನ್ ಪ್ಲಾನ್ ಮಾಡ್ಕೊಂಡು ಈಗ ಸುಮಾರು 3 ದಿನಗಳಿಂದ ಅದು ರೆಸ್ಟೋರೇಷನ್ ಕೆಲಸ ನಡೀತಾ ಇದೆ. ಈಗಾಗಲೇ ಎಲ್ಲ ಸಂಪೂರ್ಣ ರೆಸ್ಟೋರೇಷನ್ ಕೆಲಸ ಎಲ್ಲ ಮುಗಿದಿದೆ. ಸ್ವಲ್ಪ ಪ್ರಮಾಣದಲ್ಲಿ ಪೇವರ್ಸ್ ಹಾಕೋ ಕೆಲಸ ಉಳಿದಿದೆ. ಅದು ಕೂಡ ಇವತ್ತು ಎಲ್ಲಾ ಕೆಲಸ ಕೂಡ ಕಂಪ್ಲೀಟ್ ಮಾಡಿ ಜನರಿಗೆ ಸರಿಯಾಗಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ದಾರಿ ಮಾಡಿಕೊಡ್ತಾ ಇದೀವಿ. ಸೊ ಇದು ಚೆನ್ನಾಗಿ ಮಾಡಿದ್ದಾರೆ ಕಾಂಟ್ರಾಕ್ಟರ್ ಅಂತ ಹೇಳಿ ನಾನು ಕೂಡ ಅವ್ರ ಪ್ರಶಂಸೆ ಮಾಡ್ತೀನಿ. ರೆಸ್ಟೋರೇಷನ್ ಮಾಡೋ ಕೆಲಸ ಹಿಡಿದಿದೆ. ಸಿಮೆಂಟ್ ಕಾಂಕ್ರೀಟ್ ಹಾಕಿ ಪ್ರತಿಯೊಂದು ಎಲ್ಲೆಲ್ಲಿ ತೆಗೆದು ಚೇಂಬರ್ ಗಳು ಸುತ್ತಮುತ್ತ ಕೂಡ ಸರಿಯಾಗಿ ಚೇಂಬರ್ ಗಳನ್ನ ಅದಕ್ಕೆ ರೆಜಿಸ್ಟ್ರೇಷನ್ ಮಾಡೋ ಕೆಲಸಗಳನ್ನ ಅದು UGD ಲೈನ್ ಹಾಕಿದ್ದು 150 ಮೀಟರ್ ಅಷ್ಟು UGD ಲೈನ್ ಹಾಕಿತ್ತಿದ್ದು. ಈ ಗೋಂದಳಿಗಲ್ಲಿ ಹಾಗೂ ನಮ್ದು ಬಾಪಟ್ಗಲ್ಲಿ ಹಾಗೂ ಚಿತ್ರಾ ಥಿಯೇಟರ್ ಎದುರುಗಡೆ ಸುಮಾರು 150 ಮೀಟರ್ ಅಷ್ಟು ಲೈನ್ ಅನ್ನು ಹೊಸದಾಗಿ ಲೈನ್ ಹಾಕಲಾಗಿದೆ. ಲೈನ್ ಹಾಕಿ ಸಂಪೂರ್ಣ ಕೆಲಸ ಕೂಡ ಇವತ್ತು ಕಂಪ್ಲೀಟ್ ಆಗ್ತಾ ಇದೆ. ಈ ಮಳೆ ಚಾಲಾದಾಗಿಂದ ಜನರ ತಿರುಗಾಟ ಇದರ ಸಂಬಂಧ ಕೆಲಸಕ್ಕೋಸ್ಕರ ಕಿರಿಕಿರಿ ಆಗುತ್ತದೆ ಹೇಗೆ? ಹೌದು, ಅದು ಸ್ವಲ್ಪ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಕೆಲಸ ನಮಗೆ ಡಿಲೇ ಆಗ್ತದೆ. ಅದ್ರ ಎರಡು ಮಾತಿಲ್ಲ. ಜನರು ಕೂಡ ಅಡ್ಡಾಡ್ಲಿಕ್ಕೆ ಅವರು ಕೂಡ ತೊಂದರೆ ಆಗ್ತದೆ. ಅವ್ರಿಗೆ ಹೋಗಿ ಬರೋರಿಗೆ ನಾವು ಕೆಲಸ ಮಾಡುವಾಗ ಅವ್ರು ಕೂಡ ತೊಂದರೆ ಆಗ್ತದೆ. ಬಹಳಷ್ಟು ಸಲ ನೀವು ನಾನು ಸ್ಥಳದಲ್ಲಿ ನಿಂತಾಗ ಬಹಳಷ್ಟು ಫೇಸ್ ಮಾಡಬೇಕಾಗ್ತದೆ ಜನರ ಜೊತೆಗೆ. ಎಷ್ಟು ಜನ ಸ್ಲಿಪ್ ಆಗಿ ಬೀಳ್ತಾರ, ರಾಡ್ ಇರ್ತದ, ಮಣ್ಣಿಂದ ರಾಡ್, ಯಾಕೆ ಮಣ್ಣಲ್ಲಿ ಹೋಗಿ ಕೆಲಸ ಇಲ್ಲ ಸಂಪೂರ್ಣ. ಹಿಂಗಾಗಿ ಅದು ಆಗೋ ಸಹಜಿಕ ಇದೆ. ಅದು ಜನರು ಕೂಡ ಸಹಕಾರ ಮಾಡ್ಕೊಂಡು ಹೋಗ್ತಾ ಇದಾರೆ. ಈ ಸುತ್ತಮುತ್ತ ಇರುವಂತ ಎಲ್ಲಾ ಅಂಗಡಿಕಾರ ಕೂಡ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆ ಅವ್ರು ಕೂಡ ಒಳ್ಳೆ ಪೇಷನ್ಸ್ ನನ್ನ ಜೊತೆ ಕೋಆಪರೇಟ್ ಮಾಡ್ಯಾರ. ಹಿಂಗ ಅವ್ರು ಕೂಡ ನಾನು ಧನ್ಯವಾದ ಅವಶ್ಯವಾಗಿ ನಾನು ಅದೇ ಹೇಳ್ತೇನೆ. ಇಂಥ ಕಾಂಟ್ರಾಕ್ಟರ್ ಗೋಪಾಲ್ ಪಾಟೀಲ್ ಅವರು ಸಿಕ್ಕಾರ ಅಂತ ಹೇಳಿದಾಗ ನಾನು ಕೇಳಿ ಯಾರಪ್ಪ ಗೋಪಾಲ್ ಪಾಟೀಲ್ ಹೆಂಗ್ ಕೆಲಸ ಮಾಡ್ತಾರೆ, ಯಾವ ರೀತಿ ಕೆಲಸ ಮಾಡ್ತಾರ ಕೇಳಿದಾಗ ಕೇಳ್ರಿ ಒಳ್ಳೆ ಕಾಂಟ್ರಾಕ್ಟರ್ ಇದಾರ ಅವರು, A1 ಕ್ಲಾಸ್ ಕಾಂಟ್ರಾಕ್ಟರ್, ಅವ್ರ ಹೆಸರು ಬಹಳ ಚೆನ್ನಾಗಿದೆ ಅಂತ ಹೇಳಿ ಅಂದಾಗ ನಾವು ಭೇಟಿಯಾದ ಪರ್ಸನಲಿ ಭೇಟಿಯಾದ ಮಾತಾಡೋದ್ಮೇಲೆ ಗೊತ್ತಾಗ್ತದೆ ವ್ಯಕ್ತಿ ಹೆಂಗ್ ಕೆಲಸ ಮಾಡ್ತಾರೆ ಅಂತ ಹೇಳುದು. ಅವ್ರ ಕೆಲಸ ನೋಡಿದ್ ಜರುತ್ತಿಲ್ಲ, ಬಟ್ ಅವ್ರು ಹೇಳಿದಾಗ ಮಾಡ್ರೆ ಸೌಮ್ಯರ್ತಿಯಿಂದ ಮಾತಾಡೋ ನೋಡಿದಾಗ ಒಳ್ಳೆ ಕೆಲಸ ಮಾಡ್ತಾರೆ. ಅದೇ ರೀತಿ ಅವ್ರು ಹೆಂಗೆ ತಮ್ಮ ವ್ಯಕ್ತಿತ್ವ ಅದೇ ರೀತಿ ಕೆಲಸವನ್ನು ಕೂಡ ಮಾಡಿಕೊಟ್ಟಾರ. ನಾನು ಒಳ್ಳೆ ಇಂಥ ಕಾಂಟ್ರಾಕ್ಟರ್ ಮುಂದೆ ನಾನು ಎಲ್ಲಾ ಮಾಡೋ ಕೆಲಸ ಸಿಕ್ಕಿದ್ರೆ ನನಗೆ ಇನ್ನೂ ಖುಷಿ ಆಗ್ತದೆ. ಅಂತವ್ರದ ಖುಷಿ ಕೆಲಸ ಮಾಡ್ಕೊಂಡು ಮಹಾನಗರ ಪಾಲಿಕೆ ನಡೀತವೆ. ಮುಂದೆ ಇವ್ರನ್ನ ಕಂಟಿನ್ಯೂ ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಈಗಾಗಲೇ ಇದು ಕೆಲಸ ಏನ್ ಸಿಕ್ಕಿತ್ತು, ಈ ಕೆಲಸದ ಜೊತೆ ಬೇರೆನ ಮತ್ತೆ ಗಲ್ಲಿಗಳು ಕೂಡ ನಾನು ಕೆಲಸ ಮಾಡಿ ಕೊಟ್ಟಿದ್ದಾರೆ ಇವರು. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನನ್ನ ಬಸವಣ್ಣ ಗಲ್ಲಿಯಲ್ಲಿ ಇದು ಲಕ್ಷ್ಮೀ ಮಂದಿರ ಇದೆ, ಅಲ್ಲಿ ಒಂದ್ ಸ್ವಲ್ಪ ನಂಗೆ ರಿಸ್ಟೋರೇಷನ್ ವರ್ಕ್ ಮಾಡಿ ಕೊಡ್ರಿ ಅಂತ ಹೇಳಿ ಇಮಿಡಿಯೇಟ್ ಹೂ ಅಂದ್ಕೊಂಡು ನನಗೆ ಇಮಿಡಿಯೇಟ್ ಆಗಿ 2 ದಿವಸದಲ್ಲಿ ರಿಸ್ಟೋರೇಷನ್ ಕೆಲಸ ಮಾಡಿ ಕೊಟ್ರು. ಈಗ ಬಸವಣ್ಣ ಗಲ್ಲಿಯಲ್ಲಿ ಮತ್ತೆ ನಮ್ಮ ತಿಲಕ್ ಚೌಕ್ ನಲ್ಲಿ ಒಂದೆರಡು UGD ಚೇಂಬರ್ ಇದು ಮಾಡಬೇಕಾಗಿದೆ, ರಿಂಗ್ ಚೇಂಜ್ ಮಾಡಬೇಕಾಗಿದೆ. ಯಾಕೆ ಕೊಲಾಪ್ಸ್ ಆಗಿಬಿಟ್ಟಿದೆ UGD ಚೇಂಬರ್. ಅದನ್ನು ಕೂಡ ರಿಕ್ವೆಸ್ಟ್ ಮಾಡಿ ಅದನ್ನು ಕೂಡ ನಾಳೆ ಇದು ಕೆಲಸ ಮುಗಿದ ತಕ್ಷಣ ನಾಳಿಂದ ಅದನ್ನು ಕೂಡ ಒಂದ್ 2-3 ಕೆಲಸ ಇದೆ ಮಾಡಿ ಕೊಡ್ತೇನೆ ಹೇಳಿದ್ದಾರೆ. ಇದೇ ವರ್ಕ್ ಅಲ್ಲಿ ಇವತ್ತು ಕೊನೆಗೆ ಕಂಪ್ಲೀಟ್ ಆಗತ್ತೆ, ಎಲ್ಲ ವರ್ಕ್ ಕಂಪ್ಲೀಟ್ ಮಾಡ್ತದೆ. ವಾರ್ಡ್ ನಂಬರ್ 4 ಕಾರ್ಪೊರೇಟರ್ ನಮ್ಮ ಜಸ್ಟಿಸ್ ಸೌದತ್ತಿ ಅವರು ಇಲ್ಲಿ ಡ್ರೈನೇಜ್ ಪೈಪ್ಲೈನ್ ಮತ್ತು ನೀರಿನ ಪೈಪ್ಲೈನ್ ಹಾಕಿಕೊಟ್ಟಿದ್ದಾರೆ. ಕೆಲಸ एकदम ಪರ್ಫೆಕ್ಟ್ ಸರಿಯಾಗೈತಿ ಮತ್ತು ಬೇಗನೆ ಮಾಡಿಕೊಟ್ಟಿದ್ದಾರೆ. ಯಾವುದೇ ಪ್ರಕಾರ ತೊಂದರೆ ಇಲ್ಲ ಅಥವಾ ಜನರಿಗೆ ಯಾವುದೇ ಪ್ರಕಾರ ತೊಂದರೆ ಆಗಿಲ್ಲ, ಏನಿಲ್ಲ. एकदम ಒಳ್ಳೆ ರೀತಿಯಲ್ಲಿ ಕೆಲಸ ಆಗೈತಿ. ಮೆಟೀರಿಯಲ್ ಎಲ್ಲ ಒಳ್ಳೇದು ಯೂಸ್ ಮಾಡ್ಯಾರು. एकदम ಪರ್ಫೆಕ್ಟ್ ವರ್ಕ್ ಆಗೈತಿ. ಅಡ್ಡಿಲ್ರಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ಫಿನಿಶಿಂಗ್ ಹೆಂಗೈತ್ರಿ? ಫಿನಿಶಿಂಗ್ एकदम ಒಳ್ಳೆ ರೀತಿ, एकदम ಬೆಸ್ಟ್ ಕ್ವಾಲಿಟಿ, ಫಸ್ಟ್ ಕ್ಲಾಸ್ ಫಿನಿಶಿಂಗ್ ಆಗೈತಿ. ಇದು ಸಾರ್ವಜನಿಕ ಸಂಚಾರಕ್ಕೆ ಏನು ತೊಂದರೆ ಇಲ್ಲ? ಯಾವುದೂ ತೊಂದರೆ ಆಗಿಲ್ಲ. ತೊಂದರೆ ಆಗಬಾರ್ದಂತ ಆ ಪ್ರಕಾರ ಕೆಲಸ ಮಾಡಿಕೊಟ್ಟಿದ್ದಾರೆ. ಓಕೆ, ನಗರ ಸೇವಕರ ಕೆಲಸ ಚೆನ್ನಾಗಿದೆ ಅಂತೀರಾ? एकदम ಬೆಸ್ಟ್ ಆಗೈತಿ. ನಗರ ಸೇವಕ ಅಡ್ಡಿ ಇಲ್ರಿ. ನಮ್ಮ ಫೋನ್ ಹಚ್ಚಿದ್ರೆ ಫೋನ್ ಎಬ್ಬಿಸ್ತಾರು, ಅದಕ್ಕೆ ಸ್ಪಂದನೆ ಕೊಡ್ತಾರು, ಏನಿದೆ ಇಮಿಡಿಯೇಟ್ಲಿ ಅದಕ್ಕೆ ಮಾಡಿಕೊಡ್ತಾರು. ಯಾವುದೂ ಪ್ರಾಬ್ಲಮ್ ಇಲ್ಲ. ಮತ್ತು ಬುದ್ಧಿ ಕಾಂಟ್ರಾಕ್ಟರ್ ಹೆಂಗೆ ಕೆಲಸ ಮಾಡ್ಯಾರ? ಇದ್ರು ಕಾಂಟ್ರಾಕ್ಟರು ಇವರು ಗೋಪಾಲ್ ಅಂತ್ರಿ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಕೋಆಪರೇಟಿವ್ एकदम ಚೆನ್ನಾಗಿದೆ ರೀ. एकदम ಬೆಸ್ಟ್ ಕೆಲಸ ಆಗಿದೆ. ನಾನು ಅನ್ನೋ ಪ್ರಕಾರ ನಂದು ಈಗ ಏಜ್ 53 ಏಜ್ ಆಗಿ ಹಿಂಗೆ ಕೆಲಸ ನೋಡಿಲ್ಲ. ಮೊದಲೆಲ್ಲ ಅರ್ಧ ಅಥವಾ ಲೇಟ್ ಪ್ರಾಬ್ಲಮ್ ಈ ಥರ ಆಗ್ತಿದೆ. ಬರೀ ಇದು ನಾ ಲೈಫ್ದಾಗ ಈ ಏಜ್ ಮಟ್ಟ ನೋಡೋದು ಇದು ಫಸ್ಟ್ ಕೆಲಸ. एकदम ಪರ್ಫೆಕ್ಟ್ ಕೆಲಸ, एकदम ಒಳ್ಳೆ ರೀತಿ ಕೆಲಸ. ಮತ್ತು ಯಾವುದು ಜನರಿಗೆ ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ಇಲ್ಲಾಂದ್ರೆ ನಾವು ಪೇಪರ್ದಾಗ ಕೊಡೋದು ಪರಿಸ್ಥಿತಿ ಬರ್ತಿತ್ತು. ಇಲ್ಲಿ ಮಾಡೇ ಇಲ್ಲ, ಹಿಂಗಾಗಿ ಚೆನ್ನಾಗಿ ಕೆಲಸ ಬೆಸ್ಟ್ ಮಾಡ್ಯಾರಿ. ಹೌದು. ಹಿಂಗಾಗಿ ಇಲ್ಲಾಂದ್ರೆ ನಾವು ಕಂಪ್ಲೇಂಟ್ ಕೊಡೋದು, ಪೇಪರ್ದಾಗ ಕೊಡೋದು, ಇವ್ರು ಫೋನ್ ಹಚ್ಚಿ ಕರೆದು ಅಥವಾ ರಾಸ್ತಾ ರೋಕೋ ಮಾಡೋದು, ಹಿಂಗೆ ಪರಿಸ್ಥಿತಿ ಯಾವುದೂ ಥರ ಮಾಡಿಕೊಟ್ಟಿಲ್ಲ. ಮತ್ತು ಇದು ಟ್ರಾಫಿಕ್ ರೋಡ್ ಇದು. ನನ್ನ ಹೆಸರು ಸುನೀಲ್ ಅನ್ಗೋಳ್ಕರ್ ಅಂತ. ನೀವು ಇಲ್ಲೇ ಅಂಗಡಿ ಕಾರಣ? ಇನ್ನು ಮನೆಯೂ ಐತಿ ಮತ್ತು ಅಂಗಡಿನೂ ಐತಿ ರೀ. ಇಲ್ಲೇ ಇರ್ತೇವೆ.